This is Supervision technology on YouTube. A barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. ಸ್ನೇಹಿತರೆ ನಮಸ್ತೆ, ನಾನು ಜಾಯಲ್. ಇಂದಿನ ಸಂಚಿಕೆಗೆ ತಮಗೆ ಆತ್ಮೀಯ ಸ್ವಾಗತ. ಪ್ರಿಯರೇ, ನಾವು ಇಂದಿನ ಸಂಚಿಕೆಯಲ್ಲಿ ಆಂಡ್ರಾಯ್ಡ್ ಮೊಬೈಲ್ನ ಆ್ಯಪ್ ಬಳಸುವುದಕ್ಕಾಗಿ ಇರುವಂತಹ ಸಬ್ಸ್ಕ್ರಿಪ್ಷನನ್ನು ಪಡೆದುಕೊಳ್ಳೋದು ಹೇಗೆ ಅಥವಾ ಆಂಡ್ರಾಯ್ಡ್ ಮೊಬೈಲ್ನ ಆ್ಯಪನ್ನು ಪರ್ಚೇಸ್ ಮಾಡೋದು ಹೇಗೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳೋಣ. ಟ್ರಸಲ್ ಲ್ಯಾಬ್ಸ್ನವರು ಅಭಿವೃದ್ಧಿಪಡಿಸಿರುವಂತಹ ಕೈಬೋ ಅನ್ನುವಂತಹ ಅತ್ಯುತ್ತಮ ಆಂಡ್ರಾಯ್ಡ್ ಮೊಬೈಲ್ ಆ್ಯಪ್ ತಮಗೆ ಪರಿಚಿತವಾಗಿ ಇದ್ದೇ ಇದೆ. ಮುಖ್ಯವಾಗಿ ಇಮೇಜ್ಗಳನ್ನು, ಡಾಕ್ಯುಮೆಂಟ್ಗಳನ್ನು, PDF-ಗಳನ್ನು, ಹ್ಯಾಂಡ್ ರಿಟನ್ ಟೆಕ್ಸ್ಟ್ ಇವುಗಳನ್ನು ಓದಲು, ಆಡಿಯೋ ಬುಕ್ಸ್ಗಳನ್ನು ಕೇಳಿಸಿಕೊಳ್ಳಲು, ರೆಕಾರ್ಡಿಂಗ್ ಮಾಡಿಕೊಳ್ಳಲು, ಬಹುಮುಖ್ಯವಾದಂಥ ವಿಷಯವನ್ನು ನೋಟ್ ರೂಪದಲ್ಲಿ ಸಿದ್ಧಪಡಿಸಲು, ಹೀಗೆ ಹಲವಾರು ಪ್ರಯೋಜನಗಳುಳ್ಳ ಈ ಆ್ಯಪ್ನ ಬಗ್ಗೆ ತಮಗೆ ನಾನು ಹೆಚ್ಚೇನೂ ಹೇಳಬೇಕಾದದ್ದಿಲ್ಲ. ಟ್ರಸಲ್ ಲ್ಯಾಬ್ಸ್ನವರು ನಮಗೆ ಅನೇಕ ವರ್ಷಗಳ ಕಾಲ ತಮ್ಮ ಉಚಿತವಾದ ಸೇವೆಯನ್ನು ಈ ಆ್ಯಪ್ನ ಮೂಲಕವಾಗಿ ನೀಡಿರುತ್ತಾರೆ. ಹಾಗೆಯೇ ನಮ್ಮ ಸಮುದಾಯಕ್ಕಾಗಿ ಇವರು ಅಭಿವೃದ್ಧಿಪಡಿಸಿರುವಂತಹ ಈ ಆ್ಯಪ್ನ ಸಬ್ಸ್ಕ್ರಿಪ್ಷನನ್ನು ನಾವು ಪಡೆದುಕೊಳ್ಳುವುದರ ಮೂಲಕ ಈ ಒಂದು ತಂಡಕ್ಕೆ ನಾವು ಬೆಂಬಲವನ್ನು ಸೂಚಿಸುವುದು ಮತ್ತು ಇದರ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಳುವುದು ಬಹಳ ಅತ್ಯಗತ್ಯ ಎಂಬುದು ನನ್ನ ಅಭಿಪ್ರಾಯ. ಹಾಗಾಗಿ ಇವತ್ತು ಈ ಒಂದು ಟ್ಯುಟೋರಿಯಲನ್ನು ನಾನು ಮಾಡೋದಕ್ಕೆ ಹೊರಟಿದ್ದೀನಿ. ಹಾಗಾದರೆ ನಾವಿನ್ನು ಪ್ರಾಯೋಗಿಕ ಹಂತಕ್ಕೆ ಹೋಗೋಣ. ಸ್ನೇಹಿತರೆ, ನಾವು ನಮ್ಮ ಆಂಡ್ರಾಯ್ಡ್ ಮೊಬೈಲ್ಗೆ ಸಂಬಂಧಪಟ್ಟಂತಹ ಆ್ಯಪ್ಗಳನ್ನು ಪರ್ಚೇಸ್ ಮಾಡುವುದಕ್ಕಾಗಿ ಕೆಲವು ಮುಖ್ಯವಾದಂತಹ ಪ್ರಕ್ರಿಯೆಗಳನ್ನು ಮಾಡಬೇಕಾಗುತ್ತೆ. ಅವುಗಳನ್ನು ನಾನೀಗ ಸ್ಟೆಪ್ ಬೈ ಸ್ಟೆಪ್ ವಿವರಿಸ್ತಾ ಹೋಗ್ತೀನಿ. ಸ್ಟೆಪ್ 1, ಬೆಲೆಯ ಮಾಹಿತಿ ಮತ್ತು ಆ್ಯಪ್ ಅನ್ನು ಪಡೆದುಕೊಳ್ಳುವ ವಿಧಾನ. ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಆ್ಯಪ್ಗಳನ್ನು ಪರ್ಚೇಸ್ ಮಾಡುವುದಕ್ಕಾಗಿ ಅಥವಾ ಖರೀದಿಸುವುದಕ್ಕಾಗಿ ಗೂಗಲ್ ಪ್ಲೇಸ್ಟೋರ್ನ ಮೂಲಕವಾಗಿ ನಾವು ಪಡೆದುಕೊಳ್ಳಬಹುದಾಗಿದೆ. ಒಂದು ಆ್ಯಪ್ಗೆ ಸಂಬಂಧಪಟ್ಟಂತಹ ಬೆಲೆಯನ್ನು ನಾವು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡುವುದರ ಮೂಲಕ ಆ ಒಂದು ಆ್ಯಪ್ನ ಬೆಲೆಯನ್ನು ನಾವು ತಿಳಿದುಕೊಳ್ಳಬಹುದು. ಇನ್ನು ಆ್ಯಪ್ನ ಪಡೆದುಕೊಳ್ಳುವಂತಹ ವಿಧಾನ ಎಂದು ನಾವು ನೋಡುವುದಾದರೆ, ಕೆಲವು ಆ್ಯಪ್ಗಳನ್ನು ನಾವು ಪ್ಲೇಸ್ಟೋರ್ನಲ್ಲಿ ಅಲ್ಲಿ ಸೂಚಿಸಲಾಗುವಂತಹ ಬೆಲೆಯ ಮೂಲಕವಾಗಿ ನಾವು ಪಡೆದುಕೊಳ್ಳಬಹುದು. ಅದಲ್ಲದೆ ಕೆಲವು ಆ್ಯಪ್ಗಳನ್ನು ನಾವು ಈಗಾಗಲೇ ಇನ್ಸ್ಟಾಲ್ ಮಾಡಿರುತ್ತೇವೆ. ಅವುಗಳ ಮೂಲಕವಾಗಿ ಆ್ಯಪ್ನ ಅಪ್ಗ್ರೇಡ್ ವರ್ಷನ್ ಅಥವಾ ಪ್ರೋ ವರ್ಷನ್ ಅನ್ನು ನಾವು ಆ ಆ್ಯಪ್ನ ಮೂಲಕವಾಗಿ ಪಡೆದುಕೊಳ್ಳಬಹುದು. ಅದಲ್ಲದೆ ಕೆಲವು ಆ್ಯಪ್ಗಳು ನಮಗೆ ಸಬ್ಸ್ಕ್ರಿಪ್ಷನ್ ರೂಪದಲ್ಲಿ ಅವುಗಳ ಪ್ಲಾನ್ ಅನ್ನು ನಮಗೆ ಒದಗಿಸುತ್ತವೆ. ಹೀಗೆ ಈ 3 ವಿಧಾನದಲ್ಲಿ ಆ್ಯಪ್ಗಳನ್ನು ನಾವು ಪಡೆದುಕೊಳ್ಳಬಹುದು. ಈ ಮೇಲೆ ತಿಳಿಸಿದಂತಹ ವಿಧಾನಗಳಲ್ಲಿ ಕೈಬೋ ಆ್ಯಪ್ ಸಬ್ಸ್ಕ್ರಿಪ್ಷನ್ ರೂಪದಲ್ಲಿ ನಾವು ಪಡೆದುಕೊಳ್ಳಬಹುದಾಗಿದೆ. ಹಾಗಾಗಿ ಕೈಬೋ ಆ್ಯಪ್ ಅನ್ನು ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ಈ ಆ್ಯಪ್ ಅನ್ನು ನಾವು ಬಳಸಬೇಕಂದ್ರೆ ಈಗಾಗಲೇ ನಾವು ಇದರ ಕಾನ್ಫಿಗರೇಷನ್ ಅನ್ನ ಮಾಡ್ಕೊಂಡಿರ್ಬೇಕಾಗ್ತದೆ. ನಾನೀಗಾಗಲೇ ಇದನ್ನ ಕಾನ್ಫಿಗರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸ್ನೇಹಿತರೆ, ನಾವು ಮುಖ್ಯವಾಗಿ ಹೋಮ್ ಪೇಜ್ ಅಲ್ಲಿ ಅಥವಾ ಈ ಆ್ಯಪ್ ಅನ್ನು ಓಪನ್ ಮಾಡಿದ ತಕ್ಷಣದಲ್ಲಿ ಕೆಲವು ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. ನೋಡೋಣ. ಯು ಆರ್ ಕರೆಂಟ್ಲಿ ಅಂಡರ್ ಬೇಸಿಕ್ ಪ್ಲಾನ್. ಅಪ್ಗ್ರೇಡ್ ಟು ಪ್ರೈಮ್ ಪ್ಲಸ್ ಪ್ಲಾನ್ ಎಂಬುದಾಗಿದೆ. ಇದ್ರ ಮೇಲೆ ಕೂಡ ನಾವು ಕ್ಲಿಕ್ ಮಾಡ್ಕೊಳ್ಬಹುದು. ಅಥವಾ ನಮ್ಗೆ ಇದು ಸಿಕ್ಕಿಲ್ಲ ಅಂತಂದ್ರೆ ಮೈ ಅಕೌಂಟ್ ಬಟನ್ ಇದೆಯಲ್ಲ, ಇದನ್ನ ಆಯ್ಕೆ ಮಾಡ್ಕೊಳ್ಬೇಕು. Hi Joyal Fernandes, you are under basic plan. ಇಲ್ಲಿ ನಾವು ನೋಡೋದಾದ್ರೆ Explore Prime Plus Benefits button. Explore Prime Plus Benefits ಅಂತ ಇದೆ. ಇದನ್ನ ನಾನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. Kibo Prime Plus logo. ಇಲ್ಲಿ ನಾವು ಪ್ರೈಮ್ ಪ್ಲಸ್ ಬೆನಿಫಿಟ್ಸ್ ಅನ್ನು ಪಡೆದುಕೊಳ್ಳೋದ್ರಿಂದ ಏನೆಲ್ಲ ಲಾಭ ಇದೆ ಹಾಗೂ ಕೆಲವೊಂದು ಮುಖ್ಯವಾದಂತ ವಿಷಯವನ್ನ ನೀಡಲಾಗಿದೆ. Faster, better and more accurate. Unlimited Kibo credits. Unlimited document downloads. Unlimited document translation. Online image and PDF OCR. Online image translation and labeling. ಇಷ್ಟೆಲ್ಲ ಪ್ರಯೋಜನಗಳನ್ನು ನಾವು ಈ ಪ್ರೈಮ್ ಪ್ಲಸ್ ಪ್ಲಾನ್ ಅಲ್ಲಿ ಪಡೆದುಕೊಳ್ಳಬಹುದಾಗಿದೆ. ಹಾಗೆ ಸ್ವೈಪ್ ಮಾಡ್ತಾ ಇದ್ದೀನಿ.
Kibo has changed my way of reading. I don't have to meet Modi India. View Prime Plus plan. ವ್ಯೂ ಪ್ರೈಮ್ ಪ್ಲಸ್ ಪ್ಲಾನ್ ಅಂತ ಇದೆ, ಇದನ್ನ ಆಯ್ಕೆ ಮಾಡ್ಕೊಳ್ಬೇಕು. Kibo, welcome. You are just 2 steps away from becoming a Prime Plus user. Loyalty discount applied. ಲಾಯಲ್ಟಿ ಡಿಸ್ಕೌಂಟ್ ಅಪ್ಲೈಡ್ ಅಂತ ಇದೆ. With standard plan, you pay for 11 months and we pay for your 12th month. 11 ತಿಂಗಳು ನಾವು ಪೇ ಮಾಡಿದ್ರೆ 12 ತಿಂಗಳ ಪೇಮೆಂಟ್ ಅನ್ನ ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಥವಾ ಪೇ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಇಲ್ಲಿ. Step 1, choose your plan. ಮೊದಲನೇ ವಿಧಾನ, ನಾವು ಪ್ಲಾನ್ ಅನ್ನು ಆಯ್ಕೆ ಮಾಡಿಕೊಳ್ಳುವಂತದ್ದು. Light plan for monthly subscribers. Offer price 59 Indian rupees. Actual price 89 Indian rupees. 1 of 2. Enlist 2 items. ಒಂದು ತಿಂಗಳಿಗೆ ಆಕ್ಚುಯಲ್ ಪ್ಲಾನ್ 89 ರೂಪೀಸ್ ಮತ್ತು ಅವರು ಡಿಸ್ಕೌಂಟ್ ಮಾಡಿ ನಮಗೆ ನೀಡಲಾಗ್ತಿರುವಂತ ಪ್ಲಾನ್ 59 ರೂಗಳು. Standard plan for yearly subscribers. Offer price 649 Indian rupees. Actual price 979 Indian rupees. 2 of 2. ಒಂದು ವರ್ಷಕ್ಕೆ 979 ರೂಪೀಸ್ ಆಕ್ಚುಯಲ್ ಪ್ರೈಸ್ ಇದೆ. 649 ರೂಪೀಸ್ ಡಿಸ್ಕೌಂಟ್ ರೂಪದಲ್ಲಿ ನಾವು ಪಡೆದುಕೊಳ್ಳಬಹುದಾಗಿದೆ. ಓಕೆ, ನಾವು ಇದರ ಬೆಲೆಯನ್ನ ಅಥವಾ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಅನ್ನ ತಿಳಿದುಕೊಂಡ್ವಿ. ಸ್ಟೆಪ್ 2, ಪೇಮೆಂಟ್ ವಿಧಾನ. ಸಾಮಾನ್ಯವಾಗಿ ಸ್ನೇಹಿತರೆ, ನಾವು ಆಪ್ ನ ಬೆಲೆ ತಿಳಿದುಕೊಂಡ ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಧಾನಗಳ ಮೂಲಕವಾಗಿ ನಮಗೆ ಬೇಕಾದಂತಹ ಆಪ್ಗಳಿಗೆ ನಾವು ಪೇಮೆಂಟ್ ಮಾಡಬಹುದು. ಅವುಗಳೆಂದರೆ ಗೂಗಲ್ ಪ್ಲೇಸ್ಟೋರ್ ನಲ್ಲಿ ನಮ್ಮ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಹಾಗೂ UPI ಅಥವಾ ಗೂಗಲ್ ಪ್ಲೇಸ್ಟೋರ್ ರೀಚಾರ್ಜ್ ಕೋಡ್ ಅನ್ನ ನಾವು ರೆಡೀಮ್ ಮಾಡುವುದರ ಮೂಲಕವಾಗಿ ಆಪ್ ಗಳನ್ನ ಪರ್ಚೇಸ್ ಮಾಡಿ ಇನ್ಸ್ಟಾಲ್ ಮಾಡಿಕೊಳ್ಳಬಹುದಾಗಿದೆ. ಈಗ ನಾನು ಗೂಗಲ್ ಪ್ಲೇ ರೀಚಾರ್ಜ್ ಕೋಡ್ ಅನ್ನ ರೆಡೀಮ್ ಮಾಡುವುದರ ಮೂಲಕ ಕೈಬೋ ಆಪ್ ನ ಚಂದಾದಾರನಾಗಲು ಬಯಸುತ್ತೇನೆ. ಇಲ್ಲಿಯೂ ಕೂಡ ಸ್ನೇಹಿತರೆ, ಸಾಮಾನ್ಯವಾಗಿ ಗೂಗಲ್ ಪ್ಲೇ ರೀಚಾರ್ಜ್ ಕೋಡ್ ಅನ್ನ ನಾವು ಪರ್ಚೇಸ್ ಮಾಡುವುದಕ್ಕಾಗಿ ಕೆಲವು ಆಪ್ ಗಳನ್ನ ಬಳಸಿಕೊಳ್ಳಬಹುದು. ಅವುಗಳೆಂದರೆ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಹಾಗೂ ಇನ್ನಿತರೆ ಆಪ್ ಗಳನ್ನ ನಾವು ಗೂಗಲ್ ಪ್ಲೇ ರೀಚಾರ್ಜ್ ಕೋಡ್ ಅನ್ನ ಪರ್ಚೇಸ್ ಮಾಡುವುದಕ್ಕಾಗಿ ಬಳಸಿಕೊಳ್ಳಬಹುದು. ಕೆಲವು ವಿಧಾನಗಳಲ್ಲಿ ಸಣ್ಣ ಪುಟ್ಟ ಮಾರ್ಪಾಡುಗಳೇ ಇರುತ್ತವೆ. ಆದಾಗ್ಯೂ ಕೂಡ ನಾವು ನಿರ್ದಿಷ್ಟ ಬೆಲೆಯ ಗೂಗಲ್ ಪ್ಲೇ ರೀಚಾರ್ಜ್ ಕೋಡ್ ಅನ್ನೇ ಪರ್ಚೇಸ್ ಮಾಡಬೇಕಾಗುತ್ತದೆ. ಈಗಾಗಲೇ ನಾನು ಗೂಗಲ್ ಪೇ ನ ಕಾನ್ಫಿಗರ್ ಮಾಡ್ಕೊಂಡಿದ್ದೀನಿ. ಜಿಪೇ ಮೂಲಕವಾಗಿ ನಾನು ಕೈಬೋ ಪ್ಲಾನ್ ಗೆ ಸಂಬಂಧಪಟ್ಟಂತಹ 649 ರೂಪೀಸ್ 1 ವರ್ಷದ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಅನ್ನ ನಾನು ಆಕ್ಟಿವೇಟ್ ಮಾಡಿಕೊಳ್ಳುವುದಕ್ಕಾಗಿ ಗೂಗಲ್ ಪ್ಲೇ ರೀಚಾರ್ಜ್ ಕೋಡ್ ಅನ್ನ ನಾನು ಪಡೆದುಕೊಳ್ತಾ ಇದ್ದೀನಿ. ಈಗ ನಾನು ಜಿಪೇ ಓಪನ್ ಮಾಡ್ತಾ ಇದ್ದೀನಿ. ಈ ಆಪ್ ಅನ್ನ ತೆರೆದ ನಂತರದಲ್ಲಿ ನ್ಯೂ ಪೇಮೆಂಟ್ ಎಂಬುದಾಗಿ ಆಯ್ಕೆ ಮಾಡಿಕೊಳ್ಳಬೇಕು. ಈಗಾಗಲೇ ತಾವು ಗೂಗಲ್ ಪ್ಲೇ ಸ್ಟೋರ್ ರೀಚಾರ್ಜ್ ಕೋಡ್ ಅನ್ನ ಪರ್ಚೇಸ್ ಮಾಡಿದ್ರೆ ಗೂಗಲ್ ಪೇ ನ ಹೋಮ್ ಸ್ಕ್ರೀನ್ ಅಲ್ಲೇ ಈ ಒಂದು ಪ್ಲೇ ಸ್ಟೋರ್ ರೀಚಾರ್ಜ್ ಕೋಡ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಲಿಂಕ್ ಆಗಿರುವಂತಹ ನಮ್ಮ ಅಕೌಂಟ್ ಡೀಟೇಲ್ ತೋರಿಸಲಾಗುತ್ತದೆ. ಅಲ್ಲಿಂದನೂ ಕೂಡ ನಾವು ಪರ್ಚೇಸ್ ಮಾಡಬಹುದು. ಇಲ್ಲಿ ಸರ್ಚ್ ಬಾಕ್ಸ್ ಅನ್ನು ಆಯ್ಕೆ ಮಾಡಿಕೊಂಡು ಗೂಗಲ್ ಪ್ಲೇ ಸ್ಟೋರ್ ರೀಚಾರ್ಜ್ ಕೋಡ್ ಅನ್ನ ಹುಡುಕ್ತೀನಿ. ಓಕೆ, ನಾನು ಗೂಗಲ್ ಎಂಬುದಾಗಿ ಟೈಪ್ ಮಾಡಿದ್ದೀನಿ. ಸ್ಕ್ರೀನ್ ನ ಮೇಲ್ಭಾಗದಲ್ಲಿ ನಾನು ಸ್ವೈಪ್ ಮಾಡುವುದರ ಮೂಲಕ ಹುಡುಕ್ತೀನಿ. ನೋಡಿ, ಪ್ಲೇ ಸ್ಟೋರ್ ರೀಚಾರ್ಜ್ ಕೋಡ್ ಬಟನ್ ಎಂಬುದಾಗಿ ನನಗೆ ಸಿಕ್ಕಿದೆ. ಇದನ್ನೇ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ನಾನು ಅನೇಕ ಬಾರಿ ಪ್ಲೇ ಸ್ಟೋರ್ ರೀಚಾರ್ಜ್ ಕೋಡ್ ಅನ್ನ ಪರ್ಚೇಸ್ ಮಾಡಿರುವಂತಹ ಹಿಸ್ಟ್ರಿಯನ್ನ ಇಲ್ಲಿ ತೋರಿಸಲಾಗ್ತದೆ. ರೀಚಾರ್ಜ್ ಕೋಡ್ ಅನ್ನ ಪರ್ಚೇಸ್ ಮಾಡೋಣ. Joyal Playstore show ಪೇ ಬಟನ್ ಅನ್ನು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. pay button showing number 649 editing 649 done button ಡನ್ ಬಟನ್ ಅನ್ನು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. choose account to pay with. ಇಲ್ಲಿ ನಾವು ಯಾವ ಅಕೌಂಟ್ ನ ಮೂಲಕವಾಗಿ ಅಮೌಂಟ್ ಅನ್ನ ಪೇ ಮಾಡ್ತೀವಿ ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಬೇಕು. ನಾನು ಡಿಫಾಲ್ಟ್ ಆಗಿರುವಂತ ನನ್ನ ಅಕೌಂಟ್ ನ ಮೂಲಕವಾಗಿ ಪೇ ಮಾಡ್ತೀನಿ. State Bank of India ending with 8902 Joyal J 1992 at Oxby savings account button pay 649. ಪೇ 649 ಅಂತ ಇದೆ. ಇದನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. Dialogue. Confirm that you're paying 649 for a Play Store recharge code. This code is non-refundable and can only be used on Google Play Store. ಇಲ್ಲಿ ಕನ್ಫರ್ಮೇಷನ್ ಕೇಳಲಾಗ್ತದೆ. ಈ ಅಮೌಂಟ್ ಅನ್ನ ನಾವು ರಿಫಂಡ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಎಂಬುದಾಗಿ ಇಲ್ಲಿ ಸೂಚನೆಯನ್ನ ನಮಗೆ ಕೊಡಲಾಗ್ತಿದೆ. ನಾನು ಕನ್ಫರ್ಮ್ ಪರ್ಚೇಸ್ ಕೊಡ್ತಾ ಇದ್ದೀನಿ. Confirm purchase button. Paying Play Store recharge code 649. Edit box. Pay. Enter 6-digit UPI PIN. ಇಲ್ಲಿ ನಮ್ಮ ಗೂಗಲ್ ಪೇ UPI ಪಿನ್ ಅನ್ನು ನಾವು ಎಂಟರ್ ಮಾಡಬೇಕಾಗ್ತದೆ. ಸೊ ಪೇಮೆಂಟ್ ಮಾಡ್ತಾ ಇದ್ದೀನಿ. Unlabeled button. Paying Play Store recharge code. Payment successful. ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ನೋಡೋಣ. Play Store recharge code. Show menu button. Joyal. Tap to expand. 649 paid 2:29 AM. ಇದು ನನ್ನ ಪ್ರೀವಿಯಸ್ ಪೇಜ್ಗೆ ಕರ್ಕೊಂಡ್ ಬಂದಿದೆ. ಮತ್ತೆ ಇಲ್ಲಿ ಪೇ ಮಾಡಿರುವಂತ ಟೈಮ್ ಅನ್ನ ಇಲ್ಲಿ ತಿಳಿಸಲಾಗ್ತಿದೆ. ಈ ಗೂಗಲ್ ಪೇ ನ ಮೂಲಕವಾಗಿ ನಾವು ಪ್ಲೇ ಸ್ಟೋರ್ ರೀಚಾರ್ಜ್ ಕೋಡ್ ಪಡೆಯೋದ್ರಿಂದ
ಒಂದು ಒಳ್ಳೆಯ ಆಪ್ಷನ್ ಇದೆ ಸ್ನೇಹಿತರೆ. ಅದೇನಂದ್ರೆ ನಮಗೆ ಜಿಪೇಯಲ್ಲಿ ಅಥವಾ ಗೂಗಲ್ ಪೇ ಅಲ್ಲಿ ಇಲ್ಲಿಂದಾನೇ ನಾವು ಗೂಗಲ್ ಪ್ಲೇ ಸ್ಟೋರ್ಗೆ ನಾವು ಪ್ಲೇ ಸ್ಟೋರ್ ರೀಚಾರ್ಜ್ ಕೋಡ್ ಅನ್ನ ರೆಡಿ ಮಾಡುವಂತಹ ಅವಕಾಶವನ್ನ ಕೊಡಲಾಗಿದೆ. ಮೊದಲೆಲ್ಲ ಹೇಗಿತ್ತಂದ್ರೆ ನಮ್ಮ ಮೇಲ್ ಐಡಿಗೆ ಕೋಡ್ ಬರ್ತಾ ಇತ್ತು, ಅದನ್ನ ನಾವು ಕಾಪಿ ಮಾಡಿ ಪ್ಲೇ ಸ್ಟೋರ್ಗೆ ರೆಡಿ ಮಾಡಬಹುದಾಗಿತ್ತು. ಬೇರೆ ಆಪ್ಗಳಲ್ಲೂ ಕೂಡ ಇದೇ ವಿಧಾನ ಇದೆ. ಇಲ್ಲಿ ಯೂಸ್ ಕೋಡ್ ಬಟನ್ ಅಂತ ಇದೆ. ಯೂಸ್ ಕೋಡ್ ಬಟನ್ ಅನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು. Play Store, Google Play Store, 0. You are about to add 649.00 to Joyal J 1992 at gmail.com. ನೀವು ಈ ಮೇಲ್ ಐಡಿಗೆ ಈ ಪ್ಲೇ ಸ್ಟೋರ್ ರೀಚಾರ್ಜ್ ಕೋಡ್ ಅನ್ನ ಖಚಿತವಾಗಿ ಆಡ್ ಮಾಡ್ತೀರಾ ಎಂಬುದಾಗಿ ಕೇಳ್ತಾ ಇದೆ. Confirm button. ಕನ್ಫರ್ಮ್ ಕೊಡ್ತಾ ಇದ್ದೀನಿ. Score 649.00 added to your account. ಸಕ್ಸಸ್ಫುಲ್ ಆಗಿದೆ. Signed in as Joyal for voice search for apps and game books. ಓಕೆ, ಈಗ ನನ್ನನ್ನ ಇದು ಗೂಗಲ್ ಪ್ಲೇ ಸ್ಟೋರ್ಗೆ ಕರೆದುಕೊಂಡು ಬಂದಿದೆ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ಮಾಹಿತಿ, ತಾವು ಯಾವುದೇ ಒಂದು ಆಪ್ ಅನ್ನ ಪರ್ಚೇಸ್ ಮಾಡುವಂತಹ ಸಮಯದಲ್ಲಿ ತಮ್ಮ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಸೈನ್ ಇನ್ ಆಗಿರುವಂತಹ ಮೇಲ್ ಐಡಿಯನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಮತ್ತು ಅದರ ಪಾಸ್ವರ್ಡ್ ಅನ್ನು ಕೂಡ ನೆನ್ಪಿಟ್ಕೊಳ್ಳಿ. ಯಾಕಂತಂದ್ರೆ ಯಾವ ಮೇಲ್ ಐಡಿಯನ್ನ ಬಳಸಿಕೊಂಡು ತಾವು ಆಪ್ ಅನ್ನ ಪರ್ಚೇಸ್ ಮಾಡಿರ್ತೀರೋ ಆ ಮೇಲ್ ಐಡಿಯ ಮೂಲಕವಾಗಿನೇ ಎಲ್ಲಾ ಆಪ್ ಗಳನ್ನು ನಾವು ಪುನಃ ನಮ್ಮ ಆಂಡ್ರಾಯ್ಡ್ ಮೊಬೈಲ್ ಬದಲಾವಣೆಯ ಸಮಯದಲ್ಲಿ ನಾವು ಬಳಸಿಕೊಳ್ಳಬಹುದಾಗಿದೆ. ಇಲ್ಲಿ ನಾನು ಸರ್ಚ್ ಬಾಕ್ಸ್ ಅಲ್ಲಿ ಕೈಬೋ ಅನ್ನ ಓಪನ್ ಮಾಡಿ 1 ವರ್ಷದ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಅನ್ನ ಪಡೆದುಕೊಂಡು ಚಂದಾದಾರನ ಆಗ್ತೀನಿ. Search showing English USKIE showing Kibo accessibility for all blind and low vision Trestle apps and app purchases. ಇಲ್ಲಿ ಓಪನ್ ಅಂತ ಆಯ್ಕೆ ಮಾಡ್ಕೊಳ್ಬೇಕು. Open button. Kibo logo. As it is my account ಹೋಗೋಣ. My account button. My account. Explore Prime Plus benefits button. ಇದನ್ನ ನಾವೀಗ ಆಯ್ಕೆ ಮಾಡ್ಕೊಳ್ಳೋಣ. Kibo Prime Plus logo. View Prime Plus plans button. ಇದನ್ನ ಆಯ್ಕೆ ಮಾಡ್ಕೊಳ್ಳೋಣ. ಇಯರ್ಲಿ ಸಬ್ಸ್ಕ್ರಿಪ್ಷನ್ ಸ್ಟ್ಯಾಂಡರ್ಡ್ ಪ್ಲಾನ್ ಇದೆಯಲ್ಲ, ಇದನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. Standard plan. Kibo step 2 review and pay. ಈಗ ಎರಡನೇ ಸ್ಟೆಪ್ಗೆ ನಾವು ಬಂದಿದ್ದೇವೆ. ಮೊದಲನೇ ಸ್ಟೆಪ್ ನಾವು ಯಾವ ಪ್ಲಾನ್ ಅನ್ನು ಆಯ್ಕೆ ಮಾಡ್ಕೊಳ್ತಿದೀವಿ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿರುತ್ತೆ. Standard plan for yearly subscribers. Current plan validity 1 year. Get all basic plan credit usage. Capped subscribe standard plan button. ಸಬ್ಸ್ಕ್ರೈಬ್ ಸ್ಟ್ಯಾಂಡರ್ಡ್ ಪ್ಲಾನ್ ಬಟನ್ ಅಂತ ಇದೆ, ಇದನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಬೈ ಮಾಡಬಹುದಾಗಿದೆ, ನೋಡೋಣ. Standard plan Kibo accessibility for all blind and low vision 1 year access. 1 year access 649.00. 649. You're purchasing 1 year of access which expires on July 17th 2022. ಇದು ಜುಲೈ 17, 2022ಕ್ಕೆ ಇದು ಎಕ್ಸ್ಪೈರ್ ಆಗುತ್ತೆ ಅನ್ನುವಂತಹ ಸಂದೇಶವನ್ನ ಇಲ್ಲಿ ನಾವು ಓದಿಕೊಳ್ಳಬಹುದಾಗಿದೆ. This subscription will not automatically renew. ಈ ಸಬ್ಸ್ಕ್ರಿಪ್ಷನ್ ಆಟೋಮೆಟಿಕ್ಲಿ ರಿನ್ಯೂ ಆಗೋದಿಲ್ಲ ಎಂಬುದಾಗಿ ಹೇಳಲಾಗ್ತಿದೆ. ಆದರೂ ಕೂಡ ನಾವು ಆ ಸಮಯದಲ್ಲಿ ನಾವು ನಮ್ಮ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಡೀಟೇಲ್ ಅನ್ನ ಪ್ಲೇ ಸ್ಟೋರ್ ಗೆ ಅಳವಡಿಸಿದ್ದೆ ಆದಲ್ಲಿ ನಾವು ಚೆಕ್ ಮಾಡಿಕೊಂಡು ಬೇಕು ಅಂದ್ರೆ ನಾವು ಮುಂದುವರಿಬಹುದು, ಇಲ್ಲ ಅಂತಂದ್ರೆ ಆ ಒಂದು ಸಬ್ಸ್ಕ್ರಿಪ್ಷನ್ ಪ್ಲಾನ್ ಇಂದ ನಾವು ಅನ್ಸಬ್ಸ್ಕ್ರೈಬ್ ಮಾಡಿಕೊಳ್ಳಬಹುದಾಗಿದೆ. ಇದರ ಕುರಿತು ಎಚ್ಚರಿಕೆ ಇರಲಿ, ಇಲ್ಲ ಅಂತಂದ್ರೆ ಕೆಲವೊಂದು ಬಾರಿ ಡಿಫಾಲ್ಟ್ ಆಗಿ ಕಟ್ ಆಗುವಂತ ಸಾಧ್ಯತೆಗಳಿರ್ತವೆ. Google Play balance 689.00. Change payment method. ಇಲ್ಲಿ ಪೇಮೆಂಟ್ ಮೆಥಡ್ ಅನ್ನ ತೋರಿಸಲಾಗ್ತದೆ. ಈ ಪೂರ್ವದಲ್ಲಿ ನಾನು ಹೇಳಿದ ಹಾಗೆ ತಾವು ಏನಾದ್ರೂ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಡೀಟೇಲ್ ಅನ್ನ ಫಿಲ್ ಮಾಡಿದಿದ್ರೆ ಅದನ್ನ ಪೇಮೆಂಟ್ ಮೆಥಡ್ ಆಗಿ ಇದು ಡಿಫಾಲ್ಟ್ ಆಗಿ ತೆಗೆದುಕೊಳ್ಳುತ್ತೆ, ಅಥವಾ ಗೂಗಲ್ ಪ್ಲೇ ಸ್ಟೋರ್ ರೀಚಾರ್ಜ್ ಕೋಡ್ ಇದ್ರೆ ಇದನ್ನ ತೋರಿಸಲಾಗ್ತದೆ. ಇದನ್ನ ನಾವು ಓಪನ್ ಮಾಡಿದ್ರೆ ಇಲ್ಲಿ ಪೇಮೆಂಟ್ ಮೆಥಡ್ ಅನ್ನ ಬದಲಾವಣೆ ಮಾಡ್ಕೊಳ್ಬಹುದು. ನನಗೆ ಬೇಡ, ನಾನು ಗೂಗಲ್ ಪ್ಲೇ ಸ್ಟೋರ್ ರೀಚಾರ್ಜ್ ಕೋಡ್ ಅನ್ನೇ ನನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. By tapping buy, you accept the following Google Payments Terms of Service. Privacy notice. Terms of Service -Android India. More. ಸೊ ಬೈ ಮಾಡುವುದರ ಮೂಲಕವಾಗಿ ಟರ್ಮ್ಸ್ ಅಂಡ್ ಕಂಡೀಷನ್ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. Buy button. ಬೈ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. Showing password keyboard. ಇಲ್ಲಿ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಬೇಕು. ಯಾವ ಪಾಸ್ವರ್ಡ್? ನಮ್ಮ ಜಿಮೇಲ್ ಐಡಿಗೆ ನಾವು ಕೊಟ್ಟಿರುವಂತಹ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಅದಲ್ಲದೆ ಸ್ನೇಹಿತರೆ, ಇಲ್ಲಿ ಮುಖ್ಯವಾದ ಇನ್ನೊಂದು ಸೂಚನೆ, ಈಗಾಗಲೇ ತಾವು ಪ್ರಥಮ ಬಾರಿಗೆ ಗೂಗಲ್ ಪ್ಲೇ ಸ್ಟೋರ್ ಮೂಲಕವಾಗಿ ಆಪ್ಸ್ ಗಳನ್ನ ಪರ್ಚೇಸ್ ಮಾಡ್ತಾ ಇದ್ರೆ ಅಥವಾ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಅನ್ನ ಪಡ್ಕೊಳ್ತಾ ಇದ್ರೆ ತಮ್ಮ ಬಿಲ್ಲಿಂಗ್ ಅಡ್ರೆಸ್ ಅನ್ನ ತಾವು ಫಿಲ್ ಮಾಡಬೇಕಾಗ್ತದೆ. ಸೊ ಆ ಅಡ್ರೆಸ್ ತಾವೇನ್ ಫಿಲ್ ಮಾಡಿರ್ತೀರಿ ಅದೇ ಅಡ್ರೆಸ್ ಮೆನ್ಷನ್ ಮಾಡಿ ಅವರು ಕಳಿಸ್ಕೊಡ್ತಾರೆ. ನಾನು ಈಗಾಗಲೇ ನನ್ನ ಅಡ್ರೆಸ್ ಗಳನ್ನೆಲ್ಲ ಫಿಲ್ ಮಾಡಿ ಅನೇಕ ಬಾರಿ ಆಪ್ಸ್ ಗಳನ್ನ ಪರ್ಚೇಸ್ ಮಾಡಿದ್ದೀನಿ, ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಈ ಒಂದು ಅಡ್ರೆಸ್ ಈಗ ಕೇಳ್ತಾ ಇಲ್ಲ ಇದು. ಸೊ ಈಗ ಪಾಸ್ವರ್ಡ್ ಅನ್ನು ನಾವು ಹಾಕೋಣ. ಮೇಲ್ ಐಡಿ ಪಾಸ್ವರ್ಡ್ ಅನ್ನು ನಾವು ಹಾಕಬೇಕು. Checked. Use biometric authentication for future purchases. Check box.
ಸೊ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಅನ್ನ ನಾವು ಯೂಸ್ ಮಾಡೋದ್ರ ಬಗ್ಗೆ ಇಲ್ಲಿ ಚೆಕ್ ಬಾಕ್ಸ್ ಇದೆ. ಇದು ನಾನು ಹಾಗೆ ಬಿಡ್ತಾ ಇದ್ದೀನಿ. ಬೇಡ ಅಂತಂದ್ರೆ ತಾವು ಅನ್ಚೆಕ್ ಮಾಡ್ಕೊಳ್ಬಹುದು. ತಾವು ಪಾಸ್ವರ್ಡ್ ಮರ್ತ್ಕೊಂಡ್ರೆ ಇಲ್ಲಿ ಫರ್ಗೋಟ್ ಅಂತ ಹೇಳಿ ಆಯ್ಕೆ ಮಾಡಿಕೊಂಡು ತಮ್ಮ ಮೇಲ್ನ ಮೂಲಕವಾಗಿ ತಾವು ಆ ಪಾಸ್ವರ್ಡ್ ಅನ್ನ ರಿಕವರ್ ಮಾಡ್ಕೊಳ್ಬಹುದು. ವೆರಿಫೈ ಕೊಡ್ತಾ ಇದ್ದೀನಿ. ಸಬ್ಸ್ಕ್ರಿಪ್ಷನ್ ನ ಪೇಮೆಂಟ್ ಈಗ ಸಕ್ಸಸ್ಫುಲ್ ಆಗಿದೆ. ಇಲ್ಲೊಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ, ನೋಡೋಣ. To prevent unauthorized purchases, you can require authentication for all purchases, including in-app purchases, made through this Google Play account on this device. This is important if you share your device with others or want to prevent purchases in kid-friendly apps. Learn more about changing authentication settings. Not checked, yes, always, radio button. Not checked, no, thanks, radio, okay, button, disabled. ಸೊ ನೀವು ಅಥೆಂಟಿಕೇಶನ್ ಅನ್ನ ಇದಕ್ಕೆ ಸೆಟ್ ಮಾಡೋದಾದ್ರೆ ಇದನ್ನ ಎಸ್ ಅಂತ ಹೇಳ್ಕೊಡ್ಬೇಕು. ಸಾಮಾನ್ಯವಾಗಿ ನಾವು ಮಕ್ಕಳ ಕೈಲಿ ಅಥವಾ ಬೇರೆಯವ್ರ ಕೈಲಿ ಬೇರೆ ಬೇರೆ ಆ್ಯಪ್ಗಳನ್ನ ಅವರು ಪ್ಲೇಸ್ಟೋರ್ ನಿಂದ ಗೇಮ್ಗಳನ್ನ ಅಥವಾ ಆ್ಯಪ್ಗಳನ್ನ ಪರ್ಚೇಸ್ ಮಾಡ್ತಿರ್ತಾರೆ. ಅಂತ ಸಮಯದಲ್ಲಿ ನಮ್ಮ ಅಥೆಂಟಿಕೇಶನ್ ಇಲ್ಲ ಅಂತ ಆದ್ರೆ ನಮಗೆ ನಷ್ಟ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಈ ಒಂದು ಕುರಿತಾಗಿ ಎಚ್ಚರಿಕೆ ಇರಲಿ. ಸೊ ಎಸ್ ಅಂತ ಕೊಡ್ತಾ ಇದ್ದೀನಿ ನಾನು. Not checked, yes, always, radio, checked, not checked, okay, button. ಓಕೆ ಬಟನ್. Payment successful. ನಮ್ಮ ಕೈಬೋ ಆಪ್ ನ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಸಕ್ಸಸ್ಫುಲ್ ಆಗಿ ಪರ್ಚೇಸ್ ಆಗಿದೆ, ನೋಡೋಣ. Congratulations. You are now a Prime Plus user. You can view your subscription and usage details from My Account menu. ಮೈ ಅಕೌಂಟ್ ಮೆನ್ಯೂದಲ್ಲಿ ನಮ್ಮ ಸಬ್ಸ್ಕ್ರಿಪ್ಷನ್ ಡೀಟೇಲ್ ಅನ್ನು ನಾವು ತಿಳಿದುಕೊಳ್ಳಬಹುದು ಎಂಬುದಾಗಿದೆ. ಈ ಆಪ್ ನ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಅನ್ನ ಪ್ರಸ್ತುತವಾಗಿ ಕಂಪನಿಯು ನಿಗದಿಪಡಿಸಿರುವ ಪ್ರಕಾರವಾಗಿ ನಾನು ಪಡೆದಿರುತ್ತೇನೆ. ಮುಂದಿನ ದಿನಗಳಲ್ಲಿ ಇದು ಬದಲಾಗುತ್ತಾ ಇರುತ್ತದೆ. ಹೋಮ್ ಬಟನ್ ಇದೆ. ಹೋಮ್ ಬಟನ್ ಪ್ರೆಸ್ ಮಾಡಿದ್ರೆ ನಮ್ಮನ್ನ ಕೈಬೋ ಕರ್ಕೊಂಡು ಹೋಗುತ್ತೆ, ನೋಡೋಣ. Kibo logo, Kibo Prime Plus logo. ಓಕೆ, ಈಗ ಕೈಬೋ ಪ್ರೈಮ್ ಪ್ಲಸ್ ಲೋಗೋ ನನಗೆ ಸಿಕ್ಕಿದೆ. My account button. ಮೈ ಅಕೌಂಟ್ ಅಲ್ಲಿ ಒಂದು ಬಾರಿ ನಾವು ನಮ್ಮ ಸಬ್ಸ್ಕ್ರಿಪ್ಷನ್ ಡೀಟೇಲ್ ಅನ್ನ ಚೆಕ್ ಮಾಡೋಣ. My account. Hi Joyal Fernandes. You have Prime Plus plan activated. ನನ್ನ ಪ್ರೈಮ್ ಪ್ಲಸ್ ಪ್ಲಾನ್ ಆಕ್ಟಿವೇಟ್ ಆಗಿದೆ ಎಂಬುದಾಗಿ ಇಲ್ಲಿ ತಿಳಿಸಲಾಗ್ತಿದೆ. Plan details. Plan details. Current plan. Standard plan. Current plan. Standard plan. Current plan validity. 1 year. Current plan validity 1 year. Total Kibo credits. Unlimited. Total Kibo credits unlimited. Start date. 17/07/2021 02:43 a.m. So starting date ಮತ್ತೆ time ಹೇಳ್ತಾ ಇದೆ. Expires on 17/07/2022 02:35 a.m. ಎಂಡ್ ಆಗುವಂತ ಡೇಟ್ ಅನ್ನು ಕೂಡ ಇಲ್ಲಿ ತೋರಿಸಲಾಗ್ತದೆ. Your Prime Plus usage. Total Kibo credits used 0. ಎಷ್ಟು ಯೂಸ್ ಮಾಡಿದೀವಿ ಅಂತ ಹೇಳಿ. View usage. Double tap to expand. View usage ಅನ್ನ ಬೇಕಾದ್ರೆ ನಾವು ನೋಡ್ಕೊಳ್ಬಹುದು. Check Playstore subscription details button. ಪ್ಲೇಸ್ಟೋರ್ ನಲ್ಲಿ ಕೂಡ ನಾವು ನಮ್ಮ ಡೀಟೇಲ್ ಅನ್ನ ಚೆಕ್ ಮಾಡ್ಕೊಳ್ಬಹುದಾಗಿದೆ. Log out of Joyal J. ಮತ್ತೊಂದು ಮುಖ್ಯವಾದ ವಿಷಯ ಸ್ನೇಹಿತರೆ, ಈ ಆಪ್ ನ ಸಬ್ಸ್ಕ್ರಿಪ್ಷನ್ ನಾವು ಸದ್ಯಕ್ಕೆ ಒಂದೇ ಡಿವೈಸ್ಗೆ ಮಾತ್ರ ನಾವು ಸೀಮಿತವಾಗಿ ಬಳಸಿಕೊಳ್ಳಬಹುದು. ಓಕೆ, ನಾವು ಬ್ಯಾಕ್ ಬರೋಣ. Kibo. ಹೀಗೆ ನಾವು ಗೂಗಲ್ ಪ್ಲೇಸ್ಟೋರ್ ನ ಮೂಲಕವಾಗಿ ಕೈಬೋ ಅನ್ನುವಂತಹ ಅತ್ಯುತ್ತಮ ಆಪ್ ನ ಸಬ್ಸ್ಕ್ರಿಪ್ಷನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಬಹುದು. ಓಕೆ ಸ್ನೇಹಿತರೆ, ಇದಾಗಿತ್ತು ಕೈಬೋ ಸಬ್ಸ್ಕ್ರಿಪ್ಷನ್ ಟ್ಯುಟೋರಿಯಲ್. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಬಿ ಹ್ಯಾಪಿ.